ಇಂಡಸ್ಟ್ರಿ ಬಗ್ಗೆ ನಿನ್ನೆ ಡಿ ಕೆ ಶಿ ಅವರು ತರಾಟೆಗೆ ತೆಗೆದುಕೊಂಡಿರುವುದು ಆರ್ ಅಶೋಕ್ ಅವರು ಟ್ವೀಟ್ ಮಾಡಿದ್ದಾರೆ, ಏನು ಕಾಂಗ್ರೆಸ್ ಕಾರ್ಯಕರ್ತರಲ್ಲ ಸಿನಿಮಾ ಇಂಡಸ್ಟ್ರಿ ನೀವು ಕರೆದಾಗ ಬರಲಿಕ್ಕೆ ಅಂತ. ತಾವೇನು ಹೇಳ್ತೀವಿ? ಬಹುಶಃ ಡಿ ಕೆ ಶಿವಕುಮಾರ್ ಅವರು ಹತಾಶರಾಗಿ ರೀತಿ ನಡ್ಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಪಕ್ಷದ ಗೊಂದಲಗಳೇನಿದೆ, ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಅವರ ಒಂದು ವಿಚಾರಗಳೇನಿದೆ ಇವೆಲ್ಲವೂ ಕೂಡ ಪಾಪ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್, ಯಾಕಂದರೆ ದಿನನಿತ್ಯ ಮಂತ್ರಿಗಳು ಡಿ ಕೆ ಶಿವಕುಮಾರ್ ವಿರುದ್ಧ ಹೇಳಿಕೆ ನೀಡ್ತಾ ಇರ್ತಕ್ಕಂಥದ್ದು, ರಾಜಣ್ಣ ಅವರು ಆದಿಯಾಗಿ ಅನೇಕ ಸಚಿವರು ಶಾಸಕರು ಹೇಳಿಕೆ ನೀಡ್ತಾ ಇರ್ತಕ್ಕಂಥ ಎಲ್ಲೋ ಒಂದು ಕಡೆ ಡಿ ಕೆ ಶಿವಕುಮಾರ್ ಅವ್ರನ್ನ ವಿಚಲಿತರಾಗಿ ಮಾಡಿದ್ದೆ ಅಂತೇಳಿ ನನಗೆ ಅನಿಸ್ತದೆ. ಸರಿ, ಬೋಲ್ಟ್ ಟೈಟ್ ಮಾಡ್ತೇನೆ ಅಂತೇಳಿ ವಾರ್ನ್ ಮಾಡಿದ್ದಾರೆ. ಏನಪ್ಪ ಬೋಲ್ಟ್ ಟೈಟ್ ಬರೋರಿಗೆ ಎಲ್ಲಿ ಬೋಲ್ಟ್ ನೆಟ್ ಟೈಟ್ ಯಾರು ಗೊತ್ತಿದೆ ಅಂತ ಫಿಲ್ಮ್ ಇಂಡಸ್ಟ್ರಿ ನೀವು ಶೂಟಿಂಗ್ ಮಾಡ್ತೀರಿ, ಪರ್ಮಿಷನ್ ವಿಷಯದಲ್ಲ ನೋಡ್ತೇನೆ ಅಂದ್ರೆ ಯಾಕೆ ಫಿಲ್ಮ್ ಇಂಡಸ್ಟ್ರಿ ಅವರು ಬರಲಿಲ್ಲ ಈ ಕಾರ್ಯಕ್ರಮಕ್ಕೆ? ಬಹುಶಃ ಕಾಂಗ್ರೆಸ್ ಪಕ್ಷದ ಮುಖಂಡರ ಬಗ್ಗೆ ಹೇಳೋದಕ್ಕಾಗ್ದೇ ಬಹುಶಃ ಬೇರೆ ಈ ಸಿನಿಮಾ ಇಂಡಸ್ಟ್ರಿ ಮೇಲೆ ಸಿಟ್ಟನ್ನು ತೀರಿಸ್ಕೊಳ್ತಾ ಇದ್ದಾರೆ ಅಷ್ಟೇ. ಇದು ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಇದ್ದೇವೆ, ಈ ರೀತಿ ದಬ್ಬಾಳಿಕೆ ದೌರ್ಜನ್ಯ ಇದೆಲ್ಲವೂ ಕೂಡ ನಡೆಯೋದಕ್ಕೆ ಸಾಧ್ಯ ಇಲ್ಲ. ಡಿ ಕೆ ಶಿ ಅವರು